ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಕೊಡಗಿನತ್ತ ಸಾಗ್ತಾ ಇದ್ದೀವಿ. ಇವಾಗಿರೋ ಜಾಗ ಹುಣಸೂರು. ಇವಾಗ ಟೈಮ್ ಆಲ್ಮೋಸ್ಟ್ ಅಷ್ಟಾಗಿದೆ, 9:45. 4 ಗಂಟೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದು ಬೆಂಗಳೂರಿಂದ. ಅಂತೂ ನಮ್ಮ ನಾಗಾ ಸಾಯಿರಾಮ್ ಅವ್ರದ್ದು ಬ್ಯಾಗ್ ಮಧ್ಯದಲ್ಲಿ ಹಾಕ್ಸ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಅದನ್ನು ಎತ್ಬಿಟ್ಟು ಬ್ಯಾಗ್ ಬಿಡೋಗಿತ್ತು. ಅದು ಹೇಳಿದ್ನಲ್ಲ, ಮತ್ತು ವಾಪಸ್ ಕಟ್ಟಿ ಎಲ್ಲ ಮಾಡ್ಕೊಂಡು ಓಡೋಷ್ಟೊತ್ತಿಗೆ 5:30 ಆಯಿತು. 5:30ಇಂದ ಇಲ್ಲಿಗೆ ಆಲ್ಮೋಸ್ಟ್ ಒಂದು 8:45 ಬಂದಿತ್ತು. ಸೈಡು ಇಲ್ಲಿಂದ 1 hour ಇದೆ ನಮ್ಮ ಸ್ಟೇಗೆ. ಫುಲ್ಲು ಬೈಕ್ ಲ್ಯಾಂಡ್ ಆಗ್ತಿದ್ದಂಗೆ ಸೀದಾ ಅಲ್ಲಿ ದುಬಾರೆ ಆನೆ ಲದ್ದಿ ಒಳಗೆ ಲ್ಯಾಂಡ್ ಆಗಬೇಕಂತೆ. ಆ ಥರ ಒಳ್ಳೆ ಸ್ಟೇ ನೋಡಿ ಬುಕ್ ಮಾಡಿದ್ದಾನೆ. ಬೆಳಗ್ಗೆ ಎದ್ದ ತಕ್ಷಣ ಲದ್ದಿ ಹಂಗೆ ಮುಖದ ಮೇಲೆ ಬಂದು ಬೀಳ್ತಿರ್ಬೇಕು. ಎಷ್ಟು ಲದ್ದಿ ಏನೋ ಟೈಪಾಗಿ ಮಾಡಿದ್ದಾನೆ. ಇನ್ನು 1 hour ಇಲ್ಲಿನ ಸ್ಟೇಗೆ. ಮತ್ತು ಬೇಗ ಸದ್ಯಕ್ಕೆ ಕಚ್ಕೊಂಡು ಬಂದಿದ್ದೀವಿ, ಹಿಂಗೆ ಹೋಗ್ಬೇಕು. ಲೆಟ್ಸ್ ಗೋ. ನಾವು ಇವಾಗ ಬಂದ್ವಿ. ಇಲ್ಲಿ ಜಾತ್ರೆ ಇರೋದು. ಇಲ್ಲಿ ನಮ್ಮ ಈ ಕಡೆ ಬಂದು ನಮ್ಮ ಸ್ಟೇ ಇತ್ತು, ಬಟ್ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇದೇ ನಮ್ಮ ಸ್ಟೇ. ಓಹೋ ಈಸಿ ಬಾಡಿ. ಮೊದಲೇ ನಾಯಿಗಳಿಂದ ಭಯ. ನೋಡಿ ಇಷ್ಟು ದೊಡ್ಡ ಮಾಮಿ ನಾಯಿ ಏನು ಮಾಡೋದು ತಾನೆ ಬಡಿ. ಏಯ್ ಮಾಮ್, ಏನಿಲ್ಲ ಬ್ರೋ. ಮಾಮ್ ಕಾಪಾಡ್ರು. ಹಾಯ್. ಏನು ಸ್ಟೇ ಒಳಗೆ ಬಂದ್ವಿ ನಾವು. ಇದೆ ನಾವಿರೋ ಕಾಟೇಜು. ಇಲ್ಲಿ ಅದೇ ಥರ ತುಂಬ ಕಾಟೇಜ್ಗಳಿದ್ದಾವೆ. ನಾವಿಲ್ಲಿ ಗಾಡಿ ಹಾಕಿ ಒಳಗೆ ಹೋಗಿ ಚಿಲ್ ಮಾಡ್ತಾಯಿದ್ದೀವಿ. AC ಇದೆಯಲ್ಲ ತಣ್ಣಗೆ. ತನಕ ಅಲ್ಲಿ ಕೂತಿದ್ವಿ. ನಂಗೆ ಇಲ್ಲೊಂದು ಖುಷಿಯಾಗಿದ್ದು ವಿಚಾರ ಅಂದರೆ, ಇಲ್ಲಿ ಗಾಡಿ ಹಾಕ್ಬಿಟ್ಟು ಇಲ್ಲಿ ಕೂತ್ಕೊಂಡು ಚಿಲ್ ಮಾಡಿದ್ರೆ ಒಳ್ಳೆ ಮಜಾ. ಗಾಡಿ ನೋಡ್ಕೊಂಡು ಆರಾಮಾಗಿ ಕೂತ್ಕೊಂಡ್ಬಿಡ್ಬೋದು. ಇವನು ಚೆನ್ನಾಗಿದೆ. ಇಲ್ಲಿಂದ ಸೀದಾ ಇಲ್ಲೇ ಆನೆಗೆ ಸ್ನಾನ ಮಾಡಿಸೋ ಜಾಗ. ಅಲ್ಲಿ ಮುಂದೆ ಹೋದರೆ, ಅಲ್ಲಿ ಮುಂದೆ ಹೋಗಿ ಆನೆಗೆ ಸ್ನಾನ ಮಾಡಿಸ್ತಿರ್ತಾರೆ. ನಾಳೆ ಬೆಳಗ್ಗೆ ನಾವು ಹೋಗ್ತೀವಿ. ಮತ್ತು ನಾವು ಬರೋ ಟೈಮಲ್ಲಿ ತುಂಬ ರಶ್ ಆಗಿತ್ತು, ಅದಕ್ಕೆ ನಾವು ಹೋಗಲಿಲ್ಲ. ಇಲ್ಲೇ ಕಾಟೇಜ್ ಪಕ್ಕ ಒಳ್ಳೆ ನದಿದು ವ್ಯೂ ಎಲ್ಲ ಒಳ್ಳೆ ಚೆನ್ನಾಗಿದೆ, ಚಿಲ್ ಮಾಡ್ಬೋದು. ನಾವಂತೂ ಇವತ್ತು ಫುಲ್ ಚಿಲ್ಡೆ, ಬೇರೆ ಏನು ಪ್ಲ್ಯಾನ್ಸ್ ಹಾಕ್ಕೊಂಡಿಲ್ಲ. ನೋಡೋಣ, ಆದರೆ ಬೇರೆ ಕಡೆ ಎಲ್ಲಾದರೂ ಹೋದರೆ ಇದೆಲ್ಲ ಕವರ್ ಮಾಡ್ತೀವಿ. ಹೋಗೋ ಡೌಟ್ ನನ್ನ ಪ್ರಕಾರ. ನಾನಂತೂ ಫುಲ್ ಚಿಲ್ ಮಾಡೋಕ್ಕೆ ಬಂದಿರೋದು. ನಮ್ಮ ಸ್ನೇಕ್ ಬ್ರೋ ಏನು ಪ್ಲ್ಯಾನ್ ಹಾಕಿದಾರೋ ಅವ್ರನ್ನೇ ಕೇಳಬೇಕು. ಏನು ಪ್ಲ್ಯಾನ್ ಬ್ರೋ? ಏನಿಲ್ಲ ಬ್ರೋ, ಮಲ್ಕೋಬೇಕು. ನಿದ್ದೆ ಮಾಡಿಲ್ಲ ನಾವು. ಬೆಳಗ್ಗೆ ನಿದ್ದೆಗೆ ತಲೆ ಗಿರ್ರಂತಿದೆ. ಬೆಳಗ್ಗೆ 3 ಗಂಟೆಗೆ ಎಫ್ಸ್ ಕರ್ಕೊಂಡು ಬಂದಿದ್ದಾರೆ ಎಲ್ಲರೂ. ವಿಶೇಷವಾಗಿತ್ತು ಇವತ್ತಿನ ಪ್ರಯಾಣ. ಹೊರಟಿರೋದು 5:30ಗೆ ಹೊರಟಿರೋದು. ಎದ್ರೆ ಏನು ಯೂಸ್ ಇಲ್ಲ. ಅದೇ 4 ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದು. ಫುಲ್ ಆಟಗಳು ಆಡ್ಕೊಂಡು 5:30ಗೆ ಹೊರಟು ಬೇಗ ಬಂದ್ವಿ. ಬೇಗ ಬಂದರೂ ಉಪಯೋಗ ಏನಿಲ್ಲ. ಇಲ್ಲಿ ಚೆಕ್-ಇನ್ ಇದ್ದಿದ್ದೆ ಸ್ವಲ್ಪ ಲೇಟು, 12 ಗಂಟೆ ಹಂಗೆ. ನಾವಿಲ್ಲಿ 10:30ಗೆಲ್ಲ ಬಂದ್ವಿ. ಸುಮ್ಮನೆ ಚಿಲ್ ಮಾಡ್ತಾ ಕೂತಿದ್ದು. ನೋಡೋಣ, ಏನೋ ಇದ್ದರೆ ಹಂಗೆ ಕವರ್ ಮಾಡ್ತೀನಿ, ಇಲ್ಲಾಂದರೆ ದಟ್ಸ್ ಇಟ್, ಡನ್ ಫಾರ್ ದ ಡೇ. ಕ್ಲೌಡೇ ಇಲ್ಲ ಅಲ್ಲಿ ಮೇಲೆ, ಅಷ್ಟು ಕ್ಲಿಯರ್ ಇದೆ. ಅಂದ್ರೆ ಮಳೆ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗೋಯ್ತು. ಅದೆಲ್ಲ ಮಲ್ಕೊಂಬಿಟ್ಟಿದ್ವಿ. ಮಳೆ ಬಂದು ಎಕ್ಸೈಟ್ಮೆಂಟ್ಗೆ ಫುಲ್ ಖುಷಿಯಾಗೋಗ್ಬಿಡ್ತು. ಎಲ್ರನ್ನೂ ಎಬ್ಬಿಸ್ಬಿಟ್ಟೆ ನಾನು. ನಮ್ಮ ರೂಮಿಂದ ಅಂತೂ ಇನ್ನೂ ಮಸ್ತಾಗಿ ಕಾಣ್ತಾ ಇದೆ.
ಏನಪ್ಪ ಅಷ್ಟು ಬಿಸ್ಲಿತ್ತು, ಸಡನ್ ಆಗಿ ಈ ರೇಂಜಿಗೆ ಮಳೆ ಸ್ಟಾರ್ಟ್ ಆಗೋಯ್ತು ಇಲ್ಲಿ. ಬಟ್ ವಿ ಆರ್ ಅಬ್ಸಲ್ಯೂಟ್ಲಿ ಎಂಜಾಯಿಂಗ್ ಇಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಿಸ್ಲಿದ್ದಾಗ ಇಲ್ಲಿ ಕೂತ್ಕೊಂಡು ಗಾಡಿ ನೋಡಕ್ ಮಜಾ ಬರ್ತಾ ಇತ್ತು ಅನ್ನೋ ಗೊತ್ತಿಲ್ಲ, ಇವಾಗಂತೂ ಒಳ್ಳೆ ಮಜಾ ಬರುತ್ತೆ. ಒಳ್ಳೆ ಖುಷಿ ಆಗೋಯ್ತು ನಂಗಂತೂ ಮಾತ್ರ ಮಳೆ ಬಂದಿದ್ರಿಂದ. ಕಾಡು ಗಿಡ ಮರ ಬಳ್ಳಿ ಎಲ್ಲ ಇನ್ ಬೆಳ್ಕೊಂಡ್ಬಿಡುತ್ತೆ, ನಾಳೆ ಅಷ್ಟೊತ್ತಿಗೆ ಫುಲ್ ದೊಡ್ಡದಾಗ ಹೋಗ್ಬಿಡುತ್ತೆ. ಫುಲ್ ಗ್ರೀನರಿ. ಏನಪ್ಪ ಅದು ನೀರು ತೆಗಿತಾ ಇದೆಯಾ? ನಾವಿವಾಗ ಈ ಕಡೆ ಆನೆಗೆ ಸ್ನಾನ ಮಾಡಿಸ್ತಾರಲ್ಲ ಆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಸಾಗುವಾಗ ನಮ್ಮ ಅಡ್ವೆಂಚರ್ಗಳು ಹೇಗಿರುತ್ತೆ ಅಂತ ಒಂದು ಗ್ಲಿಮ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಮ್ಮ ಕನ್ನಡ ಎಕ್ಸ್ಪೆಡಿಷನ್ ಅವರು ಆ್ಯಕ್ಷನ್ ಕ್ಯಾಮ್ ಮಾಡ್ಕೊಂಡು ಹೀಗೆ ಆ್ಯಕ್ಷನ್ ಮಾಡ್ತಾ ಇದ್ದಾರೆ. ಸೊ ನಾನು ಅದಕ್ಕೆ ಅಲ್ಲಿ ಫೋನ್ ಎತ್ಕೊಂಡ್ಬಿಟ್ಟೆ. ಆಮೇಲೆ ಇಬ್ರದ್ದು ಒಂದೇ ಫುಟೇಜ್ ಆಗಿಬಿಟ್ರೆ ಹೆವಿ ಬ್ಯೂಟಿ ಅದು. Yes, entry. Separate charge. 500 per person. Of course. ಏಯ್ ಮಾಡ್ಸಕ್ ಬಿಡ್ತಾರಾ? ಗೊತ್ತಿಲ್ಲ ಅದೇನೋ 500 per person ಅಂತೆ ಸ್ನಾನ ಮಾಡ್ಸಕ್ಕ. ಹಾ ಇದಕ್ಕೆಲ್ಲ ನೀ ಆನೆ ಅಲ್ಲ ಕಣೆ, ಅವ್ರು ಬುಕ್ಕಿಂಗ್ ಮಾಡಿರೋದಲ್ಲಿ ಕ್ಯಾಂಪ್ ಹೋಗು. ಹ್ಞೂ ಮತ್ತೆ ಅಲ್ಲಿ ಹೋಗಿ ಕಳ್ಸಿಕೊಡು ಆನೆ ಸ್ನಾನ ಮಾಡ್ತಿತ್ತು. ಸೋಪ್ ಹಾಕಿರೋ ಸೋಪ್ ಆಗಿಲ್ಲ ಡಿಶ್ ವಾಷರ್ ಆಗ್ತದೆ. ಡಿಶ್ ವಾಷರ್ ಅಲ್ಲೆಲ್ಲ ಹೋಗಿ ಓಕೆ, ಫೈನಲಿ ದ ಫಸ್ಟ್ ಎಲಿಫೆಂಟ್ ಇಸ್ ದೇರ್. ಪ್ರೀತಿ ಲಿಟಲ್ ಬೇಬಿ ಅಂತ ಹಾಕೋ. ಬೇಬಿ ಎಲಿಫೆಂಟ್ ಒಳಗ್ ಬಿಡಲ್ವಾ? ಇಲ್ಲ. ಆಹಾ, ಎಂಟ್ರೆನ್ಸ್ ಗೇಟ್ಗೆ ಇದಕ್ಕಲ್ಲ. ಕಂಪ್ಯಾರಿಸನ್ ಟೆಸ್ಟ್ ಮಾಡ್ಬೇಕಣ್ಣ. ಹಾ ಇಲ್ಲ, ಇದು ಸ್ವಲ್ಪ ಚಿಕ್ಕದಾಗಿದೆ ಅನಿಸ್ತದೆ. ಅದು ಆಚೆ ಇರೋದು ದೊಡ್ಡದಾಗಿದೆ. ಅಲ್ಲೂ ಇದೆ ನೋಡಲ್ಲಿ, ಅಲ್ಲಿ ಒಂದಲ್ಲ ಎಷ್ಟೊಂದಿದೆ. ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬಂದ್ಬಿಡೋಣ. ಓಣ ನನ್ನ ನಾಗ ಅವರು ಬ್ಲೆಂಡ್ ಆಗ್ತಾ ಇದ್ದಾರೆ ಲೋಕಲ್ ಎಕ್ಸ್ಗಳ ಜೊತೆ. ಏನ್ ಮಾಮ್ ಒಂದೇ ಅಂತ ಇದೆ. ಇದಕ್ಕೆ ಎರಡು ಇದೆಯಲ್ಲ, ಇಷ್ಟು ಹತ್ರದಿಂದ ನೋಡಕ್ ಸಿಗೋದೊಂದು ಅಡ್ವಾಂಟೇಜ್ ಅಲ್ಲ. ಹೌದು, ಕ್ಲೀನ್ ಆಗಿ ನೋಡ್ಬೋದು. ಅವತ್ತು ನೋಡಿದ್ವಲ್ಲಪ್ಪ ದಿಮ್ಮಮ್ ಘಾಟಲ್ಲಿ. ದಿಮ್ಮಮ್ ಘಾಟ್ ನೀವ್ ನೋಡಿದ್ರಿ, ನಾವು ಹೊಟ್ಟೋಗಿದ್ವಲ್ಲ. ನಾವು ನೋಡಿದ್ವಿ. ಅದು ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಅನ್ನುತ್ತದೆ. ಬರೀ ಎರಡೇ ಇದೆ, ಮಿಕ್ಕಿದೆಲ್ಲ ಬ್ರೇಕ್ಫಾಸ್ಟ್ ಹೋಗಿರ್ಬೇಕು ಶಿಫ್ಟ್ ಬೇಸಿಸ್ ಅಲ್ಲಿ.
ಹಿಡ್ಕೊಂಡು ಕಳಿಸ್ತಾ ಇಲ್ಲ, ಇಲ್ಲೇ ಹಿಡಿದೆ ಇಲ್ಲೇ ಹಿಡಿದೆ ಶುರು ಮಾಡ್ತಾ ಇದ್ದಾರೆ. ಅವನಿದೆ ಅಲ್ಲ, ಅದಕ್ಕೆ ಸ್ನಾನ ಮಾಡಿಸ್ಕೊಳಕ್ ಇಷ್ಟ ಅಲ್ಲ, ಖುಷಿಯಾಗಿ ಬಂದು ಕುತ್ಕೊಂಡ್ಬಿಡುತ್ತೆ. ಏನಾದ ಕೇಳಪ್ಪ, ರಾಯಲ್ ಲೈಫ್. ರಾಯಲ್ ಲೈಫ್. ಏ ಇಲ್ಲ ಇಲ್ಲ, ಏನಾದ್ರು ಒಳಗಡೆ ಏನಾದ್ರು ಬೇರೆ ಆನೆ ಹಿಡಿಯಕ್ಕೆಲ್ಲ ಇದನ್ನ ಕರ್ಕೊಂಡು ಹೋಗ್ತಾರಪ್ಪ, ಅದಕ್ಕೂ ಟಫ್ ಇರುತ್ತೆ. ಹಂಗೆ ತಾನೆ ಅದು ಅರ್ಜುನ ಸತ್ತೋಗಿದ್ದು. ಪಾತ್ರೆ ಉಜ್ಜಿದಂಗ್ ಉಜ್ತವ್ರಿ, ಪಾತ್ರೆ ಉಜ್ದಂಗೆ ಉಜ್ತಾ ಇದಾರೆ. ಸೌಂಡ್ ನೋಡ ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಅದು ಚರ್ಮ ಸಿಕ್ಕಿರುತ್ತೆ. ನೀನ್ ನಾರ್ಮಲ್ ನಾನ್ ಯೂಸ್ ಮಾಡೋ ಲೂಫಾ ಎಲ್ಲ ಹಾಕಿರೋದು ಏನು ಅಂಟಲ್ಲ ಅದಕ್ಕೆ. ಲೂಫಾ ಬಿಡು, ಸೋಪ್ ಗಿಪ್ ಎಲ್ಲ ಹಾಕಿದ್ರೆ ಅಂಟದೇ ಇಲ್ಲ. ಸೋಪ್ ಸಾಲಲ್ಲ ಅದಕ್ಕೆ, ಸೋಪ್ ಆಯಿಲೇಬೇಕು. ಏನು ಇಲ್ಲ ರೀ, ಹಂಗೆ ಉಜ್ತವ್ರು ಹಾಕಿ. ಸೊ ನ್ಯಾಚುರಲ್ ಅಪ್ಪ, ಹೆಲ್ದಿ. ಸೋಪ್ ಎಲ್ಲ ಹಾಕ್ಬಿಟ್ಟು ಇದು ಮಾಡೋದು ಬೇಡ ಅಂತ. ಸೂಪರ್ ನೋಡ ಅದ್ ಮಲ್ಕೊಂಡ್ಬಿಟ್ಟಿದೆ, ಮಸಾಜ್ ಅದು. ಫುಲ್ ಚಿಲ್ಲದು. ಅದ್ ಬಾಲ ನೋಡಲ್ಲ ಹಿಂಗ್ ಮುಚ್ತಾ ಇದಾರೆ. ಅಲ್ಲಿಂದ ಬಂದಿದ್ ನಾವು. ಓ, ಇನ್ನ ಅಲ್ಲಿ ಎಷ್ಟು ಜನ ಬರ್ತಿದಾರಲ್ಲ. ಓ, ಅಷ್ಟೊತ್ತಿ ಸ್ನಾನ ಮಾಡಿ ಹೋಗ್ಬಿಟ್ಟು ಅಷ್ಟೇ ಹೊಟ್ಟೆ ಹೋಗುತ್ತೆ. ನೋಡಲ್ ಜನ. ಅಲ್ಲೂ ಅಷ್ಟೇ. ಬಸ್ ಬಂತಲ್ಲ ಒಂದೀಗ. ಓ, ಇದೇನಾ ಆಗ್ಲಿಂದ? ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಅಕೋರ್ ಟ್ರಿಪ್ಪಿನ ಲಾಸ್ಟ್ ಡೇ. ಸೊ ದಿಸ್ ಈಸ್ ದ ಕನ್ಕ್ಲೂಷನ್ ಪಾರ್ಟ್. ಹಂಗೆ ಕಾಫಿ ಪ್ಲ್ಯಾಂಟೇಷನ್ ಇತ್ತು, ಬಂದ್ವಿ. ಇಲ್ಲಿ ಯಾವುದೋ ಒಂದು ಚಾನಲ್ ಥರ ಇದೆ, ಅದು ಹಳ್ಳ ಅನಿಸುತ್ತೆ ಪ್ರೊಬ್ಯಾಬ್ಲಿ. ಚೆನ್ನಾಗಿದೆ ಅಲ್ಲಿ ಕಾಣಿಸ್ತಿಲ್ಲಿ. ಇವಾಗ ಸೀದಾ ಬೆಂಗಳೂರಿಗೆ ಹೊರಟ್ರೆ ಆಗೋಯ್ತು ಅಷ್ಟೇ. ಏನು ಬ್ರೋ ಚಿಲ್ ಮಾಡೋಣ ಅಂತ ಕರ್ಕೊಬಂದ್ಬಿಟ್ಟು ಎಲ್ಲೆಲ್ಲೋ 2-3 ಜಾಗ ಎಲ್ಲ ತೋರಿಸ್ಬಿಟ್ರಿ. ಚಕ್ಕೆ ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿತ್ತಪ್ಪ, ಹಂಗಲ್ಲಪ್ಪ. ಫುಲ್ಲು ಚಿಲ್ ಮಾಡೋಣ, ಎಲ್ಲೋ ಆಚೆ ಹೋಗೋದೇ ಇಲ್ಲ ಅಂತೆಲ್ಲ ಕರ್ಕೊಬಂದ್ಬಿಟ್ಟು. ಅದು ಚೆನ್ನಾಗಿತ್ತಲ್ಲ. ಆನೆಗೆಲ್ಲ ಸ್ನಾನ ಮಾಡ್ಸೋಕ್ಕಾಗಲಿಲ್ಲ, ಬಟ್ ಮಾಡಿಸ್ತಿದ್ರು, ಅದನ್ನ ನೋಡಿದ್ವಿ. ನಿಸರ್ಗಧಾಮ ಅದನ್ನೇ ಹೇಳಿದ್ ನಾನು ಮಿಸ್ ಮಾಡ್ಕೊಂಬಿಟ್ಟೆ. ನೋಡಿದ್ದೀನಿ ಅಂತೆಲ್ಲ ನೋಡಿದ್ದೀನಿ, ಅದೇ ನಂದು ಏನೋ ಸ್ವಲ್ಪ ಆಫೀಸಿಂದು ಕೆಲಸ ಬಂತು, ಸೊ ಐ ಕುಡೆಂಟ್ ಹೋದೆ. ಇನ್ನು ಬಾಯ್ಸ್ ಎಲ್ಲ ಹೋಗಿ ಬಂದರು. IPL ನೋಡಾಯಿತು, ಎಲ್ಲ ಮಾಡ್ಬಿಟ್ವಲ್ಲ ಇಲ್ಲಿ. ಮಲ್ಟಿ ಟಾಸ್ಕಿಂಗ್. ಎಸ್ಪೆಷಲಿ ಮೊದಲನೇ ದಿವಸ ಒಂದು ಟೀಮ್ ಗೆದ್ರು IPL ಅಲ್ಲಿ. ಅಲ್ಲ, ಗೆದ್ರು ಅನ್ನೋದಕ್ಕಿಂತ ನಂಗೆ ಒಂದು ಟೀಮ್ ಸೋಲ್ತು. ಅದು ಇನ್ನ ಹೆಚ್ಚು ಖುಷಿಕರವಾದ ವಿಷಯ. So that's it guys, see you in the next one. ಎರಡು ಕಡೆ ಟಿಪ್ ಟಾಪ್ ಮಾಡಕ್ಕಾಗಲ್ಲ, ಒಂದ್ ಸೈಡ್ ಟಿಪ್ ಟಾಪ್, ಲೈಟ್ ಸ್ಟ್ಯಾಂಡ್ ಅಷ್ಟೇ. ಈ ಕಡೆ ಮಾಡಿದ್ರೆ ಈ ಕಡೆ ಎದ್ದೇಳುತ್ತೆ, ಈ ಕಡೆ ಮಾಡಿದ್ರೆ ಈ ಕಡೆ ಎದ್ದೇಳುತ್ತೆ. ಸಕ್ಕತ್ತಾಗಿದೆಲ್ಲ ಬೈಕು. ಕೀ ಕೊಡು. ಕೀ ಎಲ್ಲಿದೆ? ಒಳಗಿದೆ. ಮಕಾನು ಲೆಫ್ಟ್ ಸೈಡ್. ಬಟ್ ಲೈಟ್ ವೇಟ್ ಇದೆ ಅಲ್ಲ. ಗಾಡಿ ಲೈಟ್ ವೇಟ್ ಇದೆ. ಹೈಟ್ ಇದೆ. ಹ್ಯೂಮನ್ ಸೈಡ್ ಸ್ಟ್ಯಾಂಡ್. ನಾನು ತೆಗಿ, ಸ್ಟ್ಯಾಂಡ್ ತೆಗಿ.
ಏನಾಗಲ್ಲ ಸ್ಟಾರ್ಟ್ ಮಾಡು. ಶೂಸ್ ಹಾಕೊಂಡ್ರೆ ಇನ್ನು ಸ್ವಲ್ಪ ಸಿಗುತ್ತೆ. ಫುಲ್ ಹಾಕು. ನನ್ ಗಾಡಿ ಆಗಿದ್ರೆ ನಾನು ಏನೋ ಸ್ವಲ್ಪ ಗೊತ್ತಾಯ್ತು. ಬಾಬಾ ಬಿಡು, ಫುಲ್ ಆ ಕಡೆ ಲೀನ್ ಮಾಡ. ಹಾ ಅಷ್ಟೇ. ಏ ಈ ಕಡೆ ಇಳಿತಿದ್ಯಾ? ಅಪ್ಪ ಸುಮ್ಮನೆ ಆ ಕಡೆಗೆ ವೆಯ್ಟ್ ಹಾಕೊಂಡು ಹೇಳ್ಕೊಂಡ್ಬಿಡ್ಲಿ ಆಮೇಲೆ. ಆನ್ ಕ್ಯಾಮ್ರಾ ಡಿಸಾಸ್ಟರ್. ಅಪ್ಪ ಅದು ಕರೆಂಟ್ ಇಲ್ವಂತೆ.